ಯಾಕಾಡಲ್ಲ ರಾಜಲಕ್ಷ್ಮಿ? ಅದು ಅದು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಆಟ ಆಡ್ಬೇಕಾಗತ್ತೆ ಅಂತ ಅಲ್ವಾ? ಹೋಗ್ಲಿ, ಚೂಡಿದಾರದಲ್ಲಿ ಆಡ್ತೀಯಾ? ಆದ್ರೆ ಇವರೆಲ್ಲರೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡಿದ್ದಾರಲ್ಲ. ಅಂದ್ರೆ ಇವರೆಲ್ರಿಗೂ ಚೂಡಿದಾರ್ ಎಲ್ಲಿಂದ ತಗೊಂಡ್ಬರೋದಕ್ಕ? ರಾಜಲಕ್ಷ್ಮಿ, ನೀನ್ ಆಡಿದ್ರೆ ತಪ್ಪದೆ ಗೆಲ್ತೀವಿ ಅಂತ ಇವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಹೀಗಿದ್ದಾಗ ನೀನು ಡ್ರಾಪ್ ಆದ್ರೆ ಎಲ್ರೂ ಕೆರಿಯರು ವೇಸ್ಟ್ ಆಗೋಗುತ್ತೆ. ಹೌದು ಕಣೆ, ನಮ್ಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು. ಸೋತ್ ಹೋದ್ರೆ ನಾನು ನೀನು ಎಲ್ಲ ಮನೇಲಿ ಕೂತ್ಕೋಬೇಕು. MLA ಅವ್ರು ಕೂಡ ಬಂದಿದ್ದಾರೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ಹೇಳಿ ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡಿಸ್ತೀನಿ. ಆಡ್ಬೇಕು 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 ಆಡ್ಬೇಕು. ಸಿ ರಾಜಲಕ್ಷ್ಮಿ, ನಿನ್ನ ಡ್ರೆಸ್ನ ನೋಡಿ ಆಡ್ಬಾರ್ದು ಅಂತ ಅನ್ಕೋತಿದ್ಯಾ, ಆದ್ರೆ ನೀನ್ ನೋಡ್ಬೇಕಿರೋದು ನಿನಗಿರೋ ಅಭಿಮಾನಿಗಳನ್ನ. ಅಂದ್ರೆ ನೀನ್ ಆಡಿದ್ರೆ ಗೆಲ್ತೀವಿ, ಇಲ್ದಿದ್ರೆ ಸೋತ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕಾಲೇಜಲ್ಲಿ ಸೀಟ್ ಸಿಗದೆ ಅವ್ರ ಜೀವನಗಳೆಲ್ಲ ಹಾಳಾಗಿ ಎಲ್ಲಾನು ತಲೆ ಕೆಳಗಾಗೋಗುತ್ತೆ. ಕೆಲವರು ಮನೆ ಬಿಟ್ಟು ಬರಕ್ಕಾಗಲ್ಲ, ಇನ್ನು ಕೆಲವರು ಊರನ್ನೇ ಬಿಟ್ಟು ಹೊರಟೋಗ್ತಾರೆ. ಅನ್ಕೊಂಡಿದ್ದೆಲ್ಲ ನಡೆದಿಲ್ಲ ಅಂದ್ರೆ ಅವ್ರ ಯಾರ ಜೀವನನೂ ಚೆನ್ನಾಗಿರಲ್ಲ. ಇವರೆಲ್ಲರ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಬೇಕು ಅಂದ್ರೆ ನೀನು ಆಡ್ಬೇಕು. ಆದ್ರೆ ಆದ್ಯ, ಒಂದ್ ವೇಳೆ ನಾನು ಈ ಡ್ರೆಸ್ ಹಾಕೊಂಡಿರೋದು ನಮ್ಮಪ್ಪಂಗೇನಾದ್ರೂ ಗೊತ್ತಾದ್ರೆ? ದೊಡ್ಡಪ್ಪ ಇಲ್ಲಿಗೆ ಬರಲ್ಲ ಅಕ್ಕ, ನೀನ್ ಆಡು. ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ರಾಜಲಕ್ಷ್ಮಿ, ಮ್ಯಾಚ್ ಶುರುವಾಗುತ್ತೆ. ಇಲ್ಕೊಡಿ ರಾಜಲಕ್ಷ್ಮಿ, ನಿನ್ನೆಲ್ಲರೂ ಈ ಭಯಾನ ಬಿಟ್ಟು ನೀನ್ ಗೋಲ್ ಹೊಡೆದ್ರೆ ಎಲ್ಲರ ಲೈಫ್ ಗೋಲ್ ಇನ್ನೂ ಚೆನ್ನಾಗಿರತ್ತೆ. ಹೋಗು ರಾಜಲಕ್ಷ್ಮಿ. ಕಷ್ಟಗಳನ್ನ ಜಯಿಸಿ ಬೇರೆಯವರಿಂದ ಬರೋ ತೊಂದರೆಗಳನ್ನ ಸಹಿಸಿಕೊಂಡು ನೀನು ಗುರಿ ಕಡೆಗೆ ನಡಿಬೇಕು. ನಿನ್ ಜೊತೆಗೆ 4 ಜನಕ್ಕೆ ಸಂತೋಷ ಕೊಡಬೇಕು. ಹಲೋ, ಓ ಹೌದಾ, ಹೇಳ್ತೀನಿ ಈಗಲೇ. MLA ಅವರು ಮಾಧವ್ ಮೈದಾನದಲ್ಲಿ ಆಡೋ ಹಾಕಿ ಟೀಮ್ನ ನೋಡೋದಕ್ಕೆ ಬಂದಿದಾರಂತೆ. ನಮ್ಮ ಊರಿನ ಸಮಸ್ಯೆ ಏನಾದ್ರೂ ಇದ್ರೆ ಕಾಗದ ತಗೊಂಡು ಅಲ್ಲಿಗೆ ಬನ್ನಿ ಅಂತ PAಗೆ ಫೋನ್ ಮಾಡಿದ್ರು. ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡ್ತಿದ್ವಲ್ಲ. ಪರವಾಗಿಲ್ಲ ಸೀನು, ನಮ್ಮ ಊರಿಗೋಸ್ಕರ ಅವ್ರು ಎಲ್ಲಿದ್ರು ಭೇಟಿಯಾಗೋಣ. ಆ ವಿನಂತಿ ಪತ್ರನ ತಗೊಂಡು ನಾವು MLA ಅವ್ರ ಹತ್ರ ಹೋಗೋಣ. ಬಾ. ಸರಿ ಮಾವ, ಹೋಗಿ ಬರ್ತೀವಿ.
ರಾಜಲಕ್ಷ್ಮಿ 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 ರಾಜಲಕ್ಷ್ಮಿ. ಈಗ ನಮ್ಮ MLA ಅವರ ಸಮಕ್ಷಮದಲ್ಲಿ ಗೌರಿಪುರ ಟೀಮ್ ಮತ್ತೆ ರಾಮಾಪುರದ ಟೀಮ್ ಮಧ್ಯೆ ಕ್ವಾಲಿಫೈಯರ್ ಮ್ಯಾಚ್ ಶುರು ಆಗುತ್ತೆ. ಎರಡು ಅದ್ಭುತ ಟೀಮ್ಗಳು ಪ್ರಬಲವಾಗಿ ಪೈಪೋಟಿ ನಡೆಸಲಿದೆ. ರೆಡಿ? 1 2 3. ಇದು ನಮ್ ರಾಜಲಕ್ಷ್ಮಿ ಅಕ್ಕ ಅಂದ್ರೆ. ನಾನ್ ಏನು ಅನ್ಕೊಂಡಿದ್ದೆ, ನಿಜವಾಗ್ಲೂ ರಾಜಲಕ್ಷ್ಮಿ ಸ್ಟೇಟ್ ಲೆವೆಲ್ ಪ್ಲೇಯರ್. ಈ ರೀತಿ ಆಡ್ಬೇಕು ಅಂದ್ರೆ ಅದೃಷ್ಟ ಇರ್ಬೇಕಕ್ಕ. ನಮಸ್ಕಾರ MLA ಸರ್. ನಮಸ್ಕಾರ ರಾಜಾರಾಮ್ ಅವರೇ, ಹೇಗಿದ್ದೀರಾ? ಏನೋ ನಿಮ್ ದಯೆಯಿಂದ ಚೆನ್ನಾಗಿದ್ದೀನಿ. ನಂದೇನಿದೆ ಬಿಡಿ, ಎಲ್ಲ ದೇವ್ರ ದಯೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರಾಜಲಕ್ಷ್ಮಿ ಅಕ್ಕ, ಬಿಟ್ಟು ಸ್ವಲ್ಪ ಆ ಕಡೆ ನೋಡು. ಆ ಕಡೆ ನೋಡೋದಕ್ಕಂತದ್ ಏನಿದೆ ಅಕ್ಕ? ನೋಡು. ದೊಡ್ಡಪ್ಪ ಸಿನಿಮಾವ ಬಂದಿದಾರಲ್ಲ ಅದ್ಯಾಕ? ರಾಜಲಕ್ಷ್ಮಿ ಅಕ್ಕನ್ ನೋಡಿದ್ರೆ ನಮ್ ಕತೆ ಅಷ್ಟೇ ಕ್ಲೋಸು ಆಗೋಯ್ತು. ರಾಜಲಕ್ಷ್ಮಿ, ಅಯ್ಯೋ ದೇವ್ರೆ, ಇಂಥ ಡ್ರೆಸ್ಸಲ್ಲಿ ಇವಳನ್ನ ಮಾವ ನೋಡಿದ್ರೆ ಅಷ್ಟೇ ಕತೆ. ಏಯ್ ಅಮೇರಿಕಾ, ಲೇ ಬಿಟ್ಟು ನೀನು ಬಂದಿದೆಯಲ್ಲೋ? ನಾವ್ ರಾಜಲಕ್ಷ್ಮಿ ಅಕ್ಕ ಆಡೋದು ನೋಡೋದಕ್ಕೆ ಬಂದಿರೋದು ಮಾವ. ಇವಾಗ ಮಾವ ನೋಡಿದ್ರೆ ನೀವೆಲ್ಲ ಆಡ್ಬೇಕಾಗತ್ತೆ. ಏಯ್, ಯಾಕೋ ಭಯ ಪಡ್ತಿದ್ಯಾ? ನೀನು ಬೇಕಾದ್ರೆ ಚೆನ್ನಾಗಿ ಆಡ್ತಿರೋ ರಾಜಲಕ್ಷ್ಮಿ ನೋಡಿ ಎನ್ಕರೇಜ್ ಮಾಡು. ಹೇಳ್ದೇನೆ ಬಂದು ಆಟ ಆಡ್ತಾ ಇರೋದಕ್ಕೆ ಮಾವ ನೋಡ್ದಿರೋ ಹೋಗಿ ನಾನು ತಡೆದಿದ್ದೀನಿ. ಅದು ನಿನ್ನಿಷ್ಟ. ರಾಜಲಕ್ಷ್ಮಿ ಆಡ್ತಾಳೆ ಅಂತ ಹೇಳಿದ್ರೆ ನಿಮ್ಮನೇಲಿ ನೀವೇ ಹೊಡೆದಾಡ್ತೀರಾ. ಅಯ್ಯೋ ನಿಜಾನೇ, ಇವಳೇನು ಹೀಗೆ ಫಿಟ್ಟಿಂಗ್ ಇಟ್ಬಿಟ್ಲು.
ಕ್ಯಾಪ್ ನಂದು. ನನ್ಗೂ ಗೊತ್ತು, ತಂದ್ಕೊಡ್ತೀನಿರು. ರಾಜಲಕ್ಷ್ಮಿ, ಕುಡೀರಿ. ರಾಜಲಕ್ಷ್ಮಿ, ನಿಮ್ಮಪ್ಪ ಬಂದಿದ್ದಾರೆ. ನೋಡಿದ್ರ? ಇಲ್ಲ, ಇನ್ನು ನೋಡಿಲ್ಲ. ನೋಡಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಇನ್ನೊಂದು ಗೋಲ್ ಹೊಡೆದ್ರೆ ಮ್ಯಾಚ್ ಮುಗ್ದೋಗುತ್ತೆ, ನಾವೇ ವಿನ್ ಆಗ್ತೀವಿ. ಅಯ್ಯೋ, ಇವಾಗ ಹೇಗೆ ಸರ್? ಇನ್ನೊಂದು 5 ನಿಮಿಷ ನಮ್ಮ ಪ್ಲೀಸ್. ಅದ್ಯಾ, ರಾಜಲಕ್ಷ್ಮಿ ಟೆನ್ಷನ್ ಮಾಡ್ಕೊಬೇಡ, ಚೆನ್ನಾಗಾಡು. ಏನಮ್ಮ, ಹೆಲ್ಮೆಟ್ ಕೊಡು. ನೀನು ಹಾಕೊಳ್ಳಮ್ಮ. ನೋಡು ರಾಜಲಕ್ಷ್ಮಿ, ನೀನು ಗೋಲ್ ಕೀಪಿಂಗ್ ಮಾಡು. ಆ ಒಂದು ಗೋಲ್ನ ನೀನು ತಡೆದೆ ಅಂದ್ರೆ ನಾವೇ ವಿನ್, ಓಕೆನಾ? ಆಯ್ತು. ಟೆನ್ಷನ್ ಮಾಡ್ಕೋಬೇಡ. ಕಮಾನ್, ರೆಡಿ, ಹರಿ ಅಪ್. ಅಮ್ಮಯ್ಯ, ಇವಾಗ ದೊಡ್ಡಪ್ಪ ನೋಡಿದ್ರೆ ಗುರ್ತಿಡಿಯಲ್ಲ ಅಲ್ವಾ ಅಕ್ಕ? ಗೋಲ್ ಹೊಡೆಯೋ ರಾಜಲಕ್ಷ್ಮಿ ಆಪೋಸಿಟ್ ಟೀಮ್ ಅವ್ರು ಗೋಲ್ ಹೊಡಿದಿರೋ ಹಾಗೆ ಅವಳು ತಡಿತಾಳ? ಆ ಆಟ ನೋಡಿ, ಆ ಆಟದಲ್ಲಿ ಆ ಹುಡುಗಿ ಗೋಲ್ ಹೊಡಿದಂಗ್ ನೋಡ್ಕೊಂಡ್ರೆ ನಿಮ್ಮೂರ್ನವರೇ ಗೆಲ್ಲೋದು. ಹೆಲ್ಮೆಟ್ ಹಾಕೊಂಡಿರೋದು ರಾಜಲಕ್ಷ್ಮಿ ಅಂತ ಮಾವಂಗ್ ಗೊತ್ತಾಗ್ತಾ ಇದ್ರೆ ಸಾಕು ದೇವ್ರೆ. ನಮಸ್ಕಾರ, ಹೋಗಿ ಬರ್ತೀನಿ. ಅತ್ಗೆ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಏನ್ ಪಾರ್ವತಿ? ನಮ್ ಗೌರಕ್ಕ ಅವ್ರ ಮಗಳು ಚಾರು ಬಗ್ಗೆ ಹೇಳಿದ್ದೆ ಅಲ್ವಾ ನಿಮ್ಗೆ? ಹೇಳಿದ್ದೆ. ಅವಳ ಬಗ್ಗೆ ಸೀನುಗ್ ಹೇಳ್ಬೇಕು. ಹೌದು, ಹೇಳಿದ್ರೆ ಚೆನ್ನಾಗಿರತ್ತೆ. ಆದ್ರೆ ಏನ್ ಹೇಳ್ಬೇಕು, ಹೇಗ್ ಶುರು ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದ್ಗೆ ಹುಡುಗರು ಏನ್ ಬೇಕಾದ್ರೂ ಬಿಟ್ಬಿಡ್ತಾರೆ ಹೊರತು ಹುಡುಗಿ ಬಗ್ಗೆ ಹೇಳ್ದಾಗ ಯಾವ್ದನ್ನು ಬೇಡ ಅನ್ನಲ್ಲ. ಕರೆಕ್ಟೇ. ಅದ್ರಲ್ಲೂ ನಮ್ಮ ಅಕ್ಕನ ಮಗಳು, ಅವನಿಗೆ ನಾದ್ನಿ ಆಗ್ತಾಳೆ ಅಂದ್ರೆ ಅವ್ನು ಸುಮ್ನೆ ಬಿಡ್ತಾನ? ಒಂದ್ಸಲ ನಾನು ಹೇಳ್ ನೋಡ್ತೀನಿ. ಸರಿ ಪಾರ್ವತಿ. ಚಾರು ಈ ಮನೆ ಕಾಲಿಡೋ ಹೊತ್ತಿಗೆ ಸೀನುಗೆ ಚಾರು ಅಂದ್ರೆ ಇಷ್ಟದ ಜೊತೆಗೆ ಅಭಿಮಾನನೂ ಇರ್ಬೇಕು. ಆ ಹುಡುಗಿ ನಿಜವಾಗ್ಲೂ ಅಷ್ಟು ಒಳ್ಳೆ ಹುಡುಗಿ ಆಗಿದ್ರೆ ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ಒಳ್ಳೆ ಹುಡುಗಿ ಏನತ್ಗೆ, ಅವಳು ನೋಡಿದ್ರೆ ನೀವು ಬಿಡೋದೇ ಇಲ್ಲ ಗೊತ್ತಾ? ಮತ್ತಿನ್ಯಾಕ್ ತಡ, ಅವನ ಹತ್ರ ನೀನ್ ಮಾತಾಡುವಂತೆ ಬಿಡು. ನನಗ್ಯಾಕೋ ಅವನ ಹತ್ರ ಈ ವಿಷಯ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಮುಜುಗರ ಆಗ್ತಿದೆ. ಅಲ್ಲೋಡಿ ಸೀನು, ಸೀನು 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 ಸೀನು, ಇಲ್ಲಿ ನಿಂಗೊಂದು ವಿಷಯ ಹೇಳ್ಬೇಕು. ನನಗೆ ಕೆಲಸ ಇದೆ ಅತ್ತೆ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಅಯ್ಯೋ ಸೀನು, ನಿಂತ್ಕೊಳ್ಳೋ. ನಿಮ್ ಅತ್ತೆ ಏನೋ ನಿನ್ ಹತ್ರ ಮಾತಾಡ್ಬೇಕು ಅಂತಿದ್ದಾಳೆ, ಕೇಳಿಸ್ಕೊಂಡು ಹೋಗು. ನಿಮ್ ಜಾನ್ಕಿ ಅಂತ ಹೇಳಿದಿದ್ರೆ ಕೇಳ್ತಿರ್ಲಿಲ್ವಾ? ಯಪ್ಪಾ, ನಾನು ಅರ್ಜೆಂಟ್ ಕೆಲ್ಸದಲ್ಲಿ ಇದೀನಿ, ಆಮೇಲೆ ಮಾತಾಡ್ತೀನಿ. ಅದ್ ಹಾಗೆಲ್ಲ ಕಣೋ. ಸೀನು, ಒಂದ್ ನಿಮಿಷ ಇರೋ. ಸೀನು ಇಲ್ಲಿ. ಅಯ್ಯೋ ಅಯ್ಯೋ, ನಿಂಗ್ ಯಾಕೋ ಅಷ್ಟು ಅವಸರ? ಮನುಷ್ಯರು ಬರೋದು ಕಾಣಿಸಲ್ವಾ ನಿಂಗೆ? ಯಾಕಿಷ್ಟು ಅವಸರ? ನಿಧಾನವಾಗಿ ಹೋಗೋ. ಸರಿ. ಯಾಕೋ ಇಷ್ಟು ಅವಸರವಾಗಿ ಹೋಗ್ತಿದ್ಯಾ? ಏನಾಯ್ತು ಅಂತ ಹೇಳು. ಯಪ್ಪ, ನಿಂದು ಬೇರೆ ಅಮ್ಮ. ಟೆನ್ಷನ್ ಇಲ್ಲ, ಏನೂ ಇಲ್ಲ. ನನ್ಗೆ ಸ್ಟಡೀಸ್ ಅಲ್ಲಿ ಒಂದು ಚಿಕ್ಕ ಡೌಟ್ ಬಂದಿದೆ, ಅದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಕ್ ಹೊರಟಿದ್ದೀನಿ. ಲೋ ಅತ್ತೆ, ಅತ್ತೆ ಏನಾಯ್ತು?
ಯಾಕಷ್ಟು ಆಯಾಸವಾಗಿದ್ಯಾ? ನನಗೆ ಆಯಾಸ ಆದ್ರೆ ಏನು ನಷ್ಟ ಇಲ್ಲ ಅತ್ತೆ. ಒಂದ್ ವೇಳೆ ಮಾವ ಕೋಪ ಮಾಡ್ಕೊಂಡ್ರೆ ಇಡೀ ಮನೆನೇ ಹತ್ಕೊಂಡು ಉರಿಯುತ್ತೆ. ಏನಾಯ್ತಪ್ಪ? ಎಲ್ಲ ಮುಗೀತು ಅತ್ತೆ. ಆದ್ಯ ಕಥೆನೂ ಮುಗೀತು ಅಂತ ಅನ್ಸುತ್ತೆ. ರಾಜಲಕ್ಷ್ಮಿ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮನ್ನ, ಅಡ್ಡ ನಿಂತ್ಕೊಂಡ್ರೆ ನನ್ನ, ಯಾರೇ ಮಧ್ಯದಲ್ಲಿ ಬಂದ್ರು ಮಾವ ಅಂತೂ ಬಿಡಲ್ಲ. ಹೆದರ್ಸ್ಬೇಡ ಸೀನು, ಏನಾಯ್ತು ಅಂತ ಹೇಳು. ರಾಜಲಕ್ಷ್ಮಿ ಹಾಕಿ ಆಡ್ತಿದ್ಲು ಅತ್ತೆ. ಯಾವಾಗ? ಈಗ. ಇಲ್ವಲ್ಲ, ಅವಳು ಮನೇಲೇ ಇದ್ದಾಳಲ್ಲ. ಎಲ್ಲರ ಕಣ್ ತಪ್ಸಿ ಅಲ್ಲಿಗೆ ಹೋಗಿ ಮಾಧವ್ ಅವ್ರ ಮೈದಾನದಲ್ಲಿ ಹಾಕಿ ಆಡಿದಾಳೆ. ಸೀನು, ಹಾಕಿ ಆಡಿದ್ರೆ ತಪ್ಪೇನಪ್ಪ? ಆಡಿದ್ರೆ ತಪ್ಪೇನಿಲ್ಲ ಅತ್ತೆ. ಆದ್ರೆ ಶಾರ್ಟ್ಸು ಟೀ ಶರ್ಟ್ ಹಾಕೊಂಡು ರಾಜಲಕ್ಷ್ಮಿ ಗೋಲ್ ಹೊಡಿತಿದ್ರೆ ಮಾವ ಎಲ್ಲಿ ನೋಡ್ತಾರೋ ಅಂತ ನಾನು ಬೆಚ್ಚ ಬೆರಗಾಗಿ ಹೋಗಿದ್ದೆ. ಶ್ರೀರಾಮಚಂದ್ರ, ಅಂಥ ಬಟ್ಟೆಗಳನ್ನ ರಾಜಲಕ್ಷ್ಮಿ ಹಾಕ್ಬಾರ್ದು ಅಂತ ಹೇಳಿದ್ನಲ್ವಾ ನಾನು? ರಾಜಲಕ್ಷ್ಮಿಗೆ ಹೇಳಿರೋದು ಆದ್ಯನೇ ಅನ್ಸುತ್ತೆ ಅತ್ತೆ. ಅದಕ್ಕೆ ಆ ಬಟ್ಟೆ ಹಾಕೊಂಡು ಆಡಿರೋದು. ಈ ವಿಷಯ ಮಾವನ್ ಗೊತ್ತಾಗ್ಬಾರ್ದು ಅಂತಾನೆ ಇದ್ದೆ. ರಾಜಲಕ್ಷ್ಮಿ ನಾನು ನೋಡ್ದಿರೋ ಹಾಗೆ ಎಷ್ಟು ತಡೆದೆ ಗೊತ್ತಾ ನಾನು. ಆದ್ರೆ ಯಾರಾದ್ರೂ ಬಂದು ನಿಮ್ ಹುಡುಗಿ ಹಾಕಿ ಚೆನ್ನಾಗಿ ಆಡಿದ್ಲು ಅಂದ್ರೆ ಆಡಿರೋ ಬ್ಯಾಟಲ್ಲೇ ಹೊಡಿತಾರೆ. ಇಲ್ಲಾಂದ್ರೆ ಅಂತ ಬ್ಯಾಟ್ಗಳನ್ನೇನಾದ್ರೂ ತಂದು ಚಿತೆ ಇಡ್ತಾರೇನೋ ಅಂತ ಭಯ ಆಗ್ತಿದೆ ಅತ್ತೆ. ಅಂಥ ಬಟ್ಟೆಗಳನ್ನ ಹಾಕೋಬಾರ್ದು, ನಮ್ಮಪ್ಪ ನೋಡಿದ್ರೆ ಬೈತಾರೆ ಅಂತ ರಾಜಲಕ್ಷ್ಮಿನೇ ನನ್ನ ಹತ್ರ ಹೇಳಿದಾಳೆ ಕಣೋ. ಹಾಗೆ ಹೇಳಿದವಳೆ ಈಗ ಹೇಗೋ ಹಾಕೊಂಡ್ಲು. ಅದು ಹಾಕೊಂಡಿದ್ದು ಅಲ್ದೆ ಆಡಕ್ಕೆ ಹೇಗೋ ಹೋದ್ಲು. ಆಟಕ್ಕೆ ಹೆಸರಿಡೋದಕ್ಕಲ್ಲ ಅತ್ತೆ, ರಾಜಲಕ್ಷ್ಮಿ ಖಂಡಿತವಾಗ್ಲೂ ಬರ್ತಾಳೆ. ಆದ್ರೆ ಮಾವನು ಗೊತ್ತಾದ್ರೆ ಬರಕ್ ಬಿಡ್ತಾರ? ನೋಡಿ ಅತ್ತೆ, ನನಗೆ ನಿಜವಾಗ್ಲೂ ಆದ್ಯ ಮೇಲೆ ಡೌಟು. ಅವಳೆ ಬಲವಂತವಾಗಿ ಬಟ್ಟೆ ಹಾಕ್ಸಿ ಆಡಕ್ ಹೇಳಿದ್ಲೇನೋ ಅಂತ. ಒಂದ್ ವೇಳೆ ಈ ವಿಷಯ ಅಜ್ಜಿಗಾಗ್ಲಿ ಅಮ್ಮನ್ಗಾಗ್ಲಿ ಅಥವಾ ಯಾರಿಗೆ ಗೊತ್ತಾದ್ರೂ ಬೆಂಕಿ ಹಚ್ಬಿಡ್ತಾರೆ. ಆ ಸಮಸ್ಯೆ ಆದ್ಯ ಮತ್ತೆ ರಾಜಲಕ್ಷ್ಮಿಯಿಂದ ನಿನ್ ಕಡೆಗೆ ತಿರುಗುತ್ತೇನೋ ಅಂತ ನನಗ್ ಭಯ ಆಗ್ತಿದೆ ಅತ್ತೆ. ರಾಜಲಕ್ಷ್ಮಿ ಅಕ್ಕ ಕೊಡೋ ಪಾರ್ಟಿನ ನೀನ್ ಯಾಕೆ ಕೊಡ್ತಿದ್ಯಾ ಅಕ್ಕ? ಎನ್ಕರೇಜ್ಮೆಂಟ್ ಬಿಟ್ಟು ಅಕ್ಕ ಇನ್ನು ತುಂಬಾ ಆಟ ಆಡ್ಬೇಕು, ತುಂಬಾ ಎತ್ತರಕ್ಕೆ ಬೆಳಿಬೇಕು. ಅದ್ಯಾಕ ನೀನ್ ಕೊಡೋ ಭರವಸೆನ ನಮ್ಮ ಮನೆಯವ್ರು ಕೂಡ ಕೊಟ್ಟಿದ್ರೆ ನಾವೆಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದ್ವಿ. ರಾಜಲಕ್ಷ್ಮಿ, ಆ ಕಡೆ ನೋಡು. ಸೇಮ್ ಬಿಟ್ಟುಗ ಅಣ್ಣಂದಿರ ತರ ಇದ್ದಾರೆ. ಏನಕ್ಕ, ಏನ್ ಹೇಳ್ದೆ? ಹಾ, ಏನಿಲ್ಲ ಏನೂ ಇಲ್ಲ, ನೀನ್ ಆರಾಮಾಗ್ತೀನಿ. ಮಿಸ್ಟರ್, ಏನಿದು? ಕರ್ಚಿಫ್. ನನ್ಗೇನ್ ಕಣ್ ಕಾಣಿಸಲ್ಲ ಅನ್ಕೊಂಡಿದ್ಯಾ? ಒಂದ್ ಹುಡುಗಿ ಹತ್ರ ಬಂದು ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ? ಇದನ್ ಯಾರು ಕೊಡು ಅಂದ್ರು ನಿಂಗೆ? ಆದ್ಯ, ಹಾಗ್ ಹೋಗ್ಬೇಡ, ಎಲ್ರು ಬರ್ತಾರೆ. ಬಂದ್ರೆ ಬರ್ಲಿ ಬಿಡು, ಭಯನಾ? ಇಂಥ ಪೊರ್ಕಿಗಳನ್ನ ತುಂಬಾ ನೋಡ್ಬಿಟ್ಟಿದೀನಿ. ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು? ಮೊನ್ನೆ ನೀವು ಸೈಬರ್ ಸೆಂಟರ್ ಹತ್ರ ಬಂದಿದ್ರಿ ಅಲ್ವಾ? ಅಲ್ಲಿ ಕರ್ಚಿಫ್ ಬೀಳ್ಸ್ಕೊಂಡು ಹೋಗಿದ್ನ ನೋಡ್ದೆ. ನಾನು ಕರೆಯೋಷ್ಟರಲ್ಲೇ ನೀವು ಹೋಗ್ಬಿಟ್ಟಿದ್ರಿ. ಇದು ನಿಮ್ದೆ.
ಯಾಕೆ ಹಾಗೆ ತಗೋತಿದ್ಯಾ? ಖರ್ಚೀಫ್ ಆದ್ರೂ ಏನೇ ಆದ್ರೂ ನಮಗ್ ಬೇಕಾಗಿಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ ಆದ್ಯಾ? ಅಮ್ಮ ಕೇಳಿದ್ರೆ ಏನ್ ಹೇಳೋದು? ಬಟ್ಟೆ ಆಗ್ಲಿ ಲೆಕ್ಕ ಆಗ್ಲಿ ಸರಿಯಾಗಿರ್ಬೇಕು. ಥ್ಯಾಂಕ್ ಯು ಸರ್. ವೆಲ್ಕಮ್. ಬಾಯ್. ಹಾ, ಹೋಗು ಹೋಗು. ಆದ್ಯಾ, ಅವನು ಸೀನು ಮಾವಂಗೆ ಗೊತ್ತಿರೋವನೇ. ಅದಕ್ಕೇನಾ ಹೀಗಿರೋದು? ವೇಸ್ಟ್ ಫೆಲೋ.